ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹ್ಯಾಪಿ ಸಂಡೇ. ಶುಭ ಇವತ್ತು ಭಾನುವಾರ, ಬುಧವಾರ ಅಂತ ಇದ್ದೀನಿ. ಇವತ್ತೇನಪ್ಪ ಅಂದರೆ ಬೆಳಗ್ಗೆನೇ ಬೇಗ ಎದ್ದೆ. ಅಂದರೆ ನಾನು ಯಾವಾಗೂ ಎದ್ದೇಳೋದು 4 o'clock. ಇವತ್ತು ಒಂದು ಸ್ವಲ್ಪ 6 ಗಂಟೆಗೆ ಎದ್ದೆ, ಯಾಕಂದರೆ ಮೂರ್ತಿಯವ್ರು ನಿಧಾನಕ್ಕೆ ಎದ್ದೇಳ್ತಾರೆ ಅಂತ. ಸೊ ಇವಾಗ ನಾವು ರೆಡಿ ಆಗ್ತಾಯಿದ್ದೀವಿ. ತಲೆ ಸ್ನಾನ ಮಾಡಿದಾಯಿತು, ರೆಡಿ ಆಯಿತು. ಬೆಳಗ್ಗೆನೇ ಬಿಸಿಬೇಳೆ ಬಾತ್ ಮಾಡಿದೆ. ಸೊ ಇವತ್ತು ಎಲ್ಲಿ ಹೊರಟಿದ್ದೀವಿ ಅಂದರೆ ತಾಯಿ ಮಹಾಲಕ್ಷ್ಮಿಗೆ ಸೀರೆ ತರೋಕ್ಕೆ ನಾವು ಇಲ್ಲಿ ಹೊರಟಿದ್ದೀನಿ. ಸೊ ಅದಕ್ಕೋಸ್ಕರ ತಾಯಿ ತಲೆಗೆ ಸ್ನಾನ ಮಾಡಿ ಶುದ್ಧವಾಗಿ, ನಾನು ಅದಕ್ಕೆ ಬಿಸಿ ನಾನ್ ವೆಜ್ಜು ಮಾಡಿಲ್ಲ. ಯಾಕಂದರೆ ಅಮ್ಮನಿಗೆ ಮಹಾಲಕ್ಷ್ಮಿಗೆ ತುಂಬ ಸ್ವಚ್ಛತೆ ಮುಖ್ಯ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನಿವತ್ತು ತಲೆ ಸ್ನಾನ ಮಾಡಿ ಬಿಂದಿಯಾಗೆಲ್ಲ ರೆಡಿ ಮಾಡಿದ್ದೀನಿ. ಸೊ ಅಂಗಡಿಗೆ ಹೋಗಿದ್ದಾರೆ ಇಬ್ಬರೂ. ಅವ್ರು ಬಂದ ಮೇಲೆ ಇವಾಗ ನಾವು ತಾಯಿ ಮಹಾಲಕ್ಷ್ಮಿಗೆ ಸೀರೆ ತರಕ್ಕೆ ಹೋಗ್ತಾಯಿದ್ದೀವಿ. ವರಮಹಾಲಕ್ಷ್ಮಿ ಆಗಸ್ಟ್ 8ನೇ ತಾರೀಕು. ಇವಾಗಿಂದನೇ ಇನ್ನೇನು ಕೊನೆ ಆಷಾಢ ಮುಗಿತಾ ಬಂತು. ನಿನ್ನೆ ಆಷಾಢ ಶುಕ್ರವಾರ ಮುಗೀತು ಮೊನ್ನೆ. ಅದಕ್ಕೆ ಇವಾಗ ನೋಡಿ ನಾನು ರೆಡಿ ಆಗೋಕ್ಕೆ ಎಲ್ಲ ಏನೇನು ಬೇಕು ಅಂತ ಫಸ್ಟೇ ತೆಗ್ದು ಈ ಥರ ಇಟ್ಕೊಂಡ್ಬಿಡ್ತೀನಿ. ಕಂಡ್ರೆ ಮತ್ತೆ ಏನು ಮಾಡಬೇಕು, ಇದನ್ನು ತೆಗಿಬೇಕು ಮುಚ್ಚಬೇಕು, ಅದಕ್ಕೆ ಆ ರಿಸ್ಕ್ ಬೇಡ. ಏನೇನು ಬೇಕು ತೆಗ್ದು ಇಟ್ಕೊಂಡು ಸಿಂಪಲ್ ಮೇಕಪ್ಗೆ ಎಷ್ಟು ಬೇಕೋ ಅಷ್ಟೇ ನಾನು ಯೂಸ್ ಮಾಡೋದು. ತೆಗ್ದು ಇಟ್ಕೊತೀನಿ. ನಾವಿವತ್ತು ಸ್ಯಾರಿ ತೊಗೊಳಕ್ಕೆ ಹೋಗ್ತಾ ಇರೋದು ಪೋತೀಸಲ್ಲಿ. ಯಾಕಂದರೆ ನಾನು ಗೃಹ ಪ್ರವೇಶಕ್ಕೆ ತೊಗೊಂಡಿದ್ದು ಪೋತೀಸಲ್ಲೇ, ತಾಯಿ ಮಹಾಲಕ್ಷ್ಮಿಗೆ ಸೀರೆ ತೊಗೊಂಡಿದ್ದು ಅವಾಗೂ ಪೋತೀಸಲ್ಲೇ. ಯಾಕಂದರೆ ನನಗೆ ಬೆಸ್ಟ್ ಸೆಲೆಕ್ಷನ್ ಸಿಗೋದು ಪೋತೀಸಲ್ಲೇ ನನ್ನ ಪ್ರಕಾರ. ಅದಕ್ಕೆ ನಾನಿವತ್ತು ಮೆಜೆಸ್ಟಿಕ್ ಹತ್ರ ಪೋತೀಸಲ್ಲೇ ಹೋಗ್ತಾಯಿದ್ದೀನಿ. ಸೊ ಬನ್ನಿ, ಆಲ್ರೆಡಿ ಎಲ್ಲರೂ ನನಗಿಂತ ಮುಂಚೆ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಇವಾಗ ತಾಯಿ ಮಹಾಲಕ್ಷ್ಮಿಗೆ ಶಾಪಿಂಗ್ ಮಾಡ್ತಾಯಿದ್ದೀನಿ. ಇವಾಗ ಫಸ್ಟು ಸೀರೆ ತೊಗೊತೀನಿ. ಸೀರೆ ತೊಗೊಂಡು ಅದ್ರ ಮೇಲೆ ನಾನು ಯಾವ್ಯಾವ ಒಡವೆಗಳು ಹಾಕಬೇಕು, ತಾಯಿಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ಮುಖವಾಡಕ್ಕೆ ಮತ್ತು ಸೀರೆಗೆ ಹೊಂದೋ ಅಂಥದ್ದು ನಾನು ನೋಡಿಕೊಂಡು ತೊಗೊಂಡು ಬರೋದು. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಟನ್ ಕ್ಲಿಕ್ ಮಾಡಿ. ನಾನು ಹೊಸ್ದಾಗಿ ವಿಡಿಯೋ ಹಾಕಿದ್ರೆ ನಿಮಗೆ ಆದಷ್ಟು ಬೇಗ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಇಲ್ಲಿಗೆ ರೈನ್ ಕೋಟ್ ಕ್ಯಾರಿ ಮಾಡ್ತಾಯಿದ್ದೀನಿ. ಯಾಕಂದರೆ ಮಳೆಗಾಲ, ಇವಾಗ ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಇವಾಗೇನೋ ಸ್ವಲ್ಪ ಬಿಸಿಲು ಬರ್ತಾಯಿದೆ, ಮೋಡನೂ ಕೌಟ್ಕೊತಾ ಇದೆ. ಅದಕ್ಕೋಸ್ಕರ ಇವಾಗ ಪೋತೀಸ್ಗೆ ಹೋಗ್ತಾಯಿದ್ದೀವಲ್ಲ ಮಹಾಲಕ್ಷ್ಮಿಗೆ ಸೀರೆ ತರೋಕ್ಕೆ. ಅದಕ್ಕೆ ಇದು ಬಿಂದ್ಯಾ ರೈನ್ ಕೋಟು, ಇದು ನಂದು, ಅಂದರೆ ಇದು ಮೂರ್ತಿ ಅವ್ರದ್ದೇ. ಏನು ಆಫ್ ಇದೆ ಅಂತ ನಾನು ಕಂಫರ್ಟೇಬಲ್ ಅಂತ ಇದು ತೊಗೊಂಡೆ. ಸೊ ಇದು ಮೂರ್ತಿಯವರು ಲೋಕಲ್ ಯೂಸ್ ಮಾಡೋಕ್ಕೆ ಈ ಥರ ಅಂಗಡಿ ಒಳಗೆ ಅಂತ. ಇದು ನಾವು ಎಲ್ಲಿ ಕೊಡಚಾದ್ರಿಗೆ ಹೋಗೋವಾಗ ತೊಗೊಂಡಿದ್ದು. ಸೊ ಎಷ್ಟು ಗಾಡಿ ಓಡಿಸೋರ್ಗೆ ಈ ಥರ ಹಾಕ್ಕೊಬಿಟ್ರೆ ಆರಾಮಾಗಿ ಆಗುತ್ತೆ. ಭಾರನೂ ಎಲ್ಲ ತುಂಬ ಭಾರದ್ದು ಒಂದು ಈಸ್ಕೊಟ್ಟಿದ್ದಾರೆ, ಅದು ನನಗೆ ಹಾಕೋಕ್ಕಾಗಲ್ಲ ಭಾರ ಅಂತ. ಅದಕ್ಕೆ ಇದು ಮೂರ್ತಿಯವರು ಇವಾಗ ಮಡಚಿ ಇಟ್ಕೊಳ್ತೀನಿ. ಸೊ ಎಲ್ಲ ರೆಡಿ ಆಯಿತು. ಇವಾಗ ಮಳೆ ಟೈಮು, ಎಲ್ಲನೂ ಕ್ಯಾರಿ ಮಾಡ್ಕೊಳ್ಳಿ. ಮಕ್ಕಳು ಕರ್ಕೊಂಡು ಹೋದರೆ ಅವ್ರಿಗೂ ಸೇಫ್ಟಿಯಾಗಿ ನೋಡ್ಕೊಳ್ಳಿ. 2 ವಾಚ್ದು ಶೆಲ್ ಹಾಕ್ಸ್ಬೇಕು, ನಂದು ಮತ್ತು ಮೂರ್ತಿಯವ್ರದ್ದು. ಹಾಗೆ ತೊಗೊಂಡು ಹೋಗ್ತಾಯಿದ್ದೀವಿ. ಸೊ ಹಂಗೆ ಶೆಲ್ ಹಾಕ್ಸ್ಕೊಂಡು ಬರೋಣ ಅಂತ. ಈ ಥರ ಹೊರಗಡೆ ಹೋದಾಗ ಏನಾದರೂ ಪೆಂಡಿಂಗ್ ಕೆಲಸ ಇದ್ರೂ ಮುಗಿಸ್ಕೊಂಡು ಹಂಗೆ ಬಂದರೆ ಟೈಮು ಸೇವ್ ಆಗುತ್ತೆ. ಇರೋದು ಹುಟ್ಟು ನೋಡಿ ಹೆಂಗೆ ರೆಡಿ ಆಗಿದ್ದಾಳೆ ಪೋತೀಸ್ಗೆ ಹೋಗೋಕ್ಕೆ. ಲಿಫ್ಟಿಗೆ ನೋಡಿ ಬಂದಿದ್ದೀವಿ ಶಾಪಿಂಗ್ ಮಾಡೋಕ್ಕೆ. ಇವಾಗ ನೋಡಿ ಫ್ರೆಂಡ್ಸ್, ಕೊನೆಗೂ ಸೆಲೆಕ್ಷನ್ ಮಾಡಿದ್ವಿ. ಮೂರ್ತಿಯವರು ಬಿಲ್ಲಿಂಗ್ ಹೋಗೋರೆ. ನಾನಿವಾಗ ಸುಮ್ಮನೆ ಕೂತಿದ್ದೀನಿ, ಕಾಲು ನೋವ್ತಾ ಇತ್ತಲ್ಲ, ಅದಕ್ಕೆ ಕೂತ್ಕೊಬಿಟ್ಟೆ. ಸೊ ಯಾವ ಸ್ಯಾರಿ ತೊಗೊಂಡೆ ಅಂತ ಮನೇಲಿ ನಿಮಗೆ ತೋರಿಸ್ತೀನಿ ನೋಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಾಯಿ ಲಕ್ಷ್ಮೀ ದೇವಿಗೆ ನಾನು ಇಲ್ಲಿ ಪೋತೀಸಿಂದ ಪರ್ಚೇಸ್ ಮಾಡಿಕೊಂಡು ಸ್ಯಾರಿ ತಂದಿದ್ದೀನಿ. ಸೊ ನಾನು ಇದನ್ನು ತಂದಿರೋದು ಕೆಂಪೇಗೌಡ ರೋಡ್, ಗಾಂಧಿನಗರ ಹತ್ರ ಪೋತೀಸು. ಸೊ ಅಲ್ಲೇ ಹೋಗಿದ್ವಿ. ಇದು ನಾನು 2ನೇ ರೇಷ್ಮೆ ಸೀರೆ ತಾಯಿಗೆ ಉಡಿಸ್ತಾ ಇರೋದು. ಮೊದಲು ಎಲ್ಲ ಒಂದು ಬಾರ್ಡ್ರು ಸೀರೆ ನಮ್ಮ ಕೈಲಾಗದಷ್ಟು ನಾನು ತೊಗೊಂಡು ಉಡಿಸ್ತಿದ್ದೆ. ಸೊ ಇದಕ್ಕೇನಪ್ಪ ಮಾಡಿ ಅಂದರೆ, ಹೋದ ವರ್ಷದಿಂದ ಒಂದು ಸ್ವಲ್ಪ ಅನುಕೂಲ ಇದ್ದೀವಿ, ತಕ್ಕಮಟ್ಟಿಗಿದ್ದೀವಿ ಅಂತ ನಾನು ರೇಷ್ಮೆ ಸೀರೆ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದ್ರ ಯಾವ ಥರ ರೇಷ್ಮೆ ಸೀರೆ ಇದು ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಕಾಸ್ಟ್ಲಿ ಏನೂ ಇಲ್ಲ, ನಮ್ಮ ವ್ಯವಸ್ಥೆಗೆ ಅನುಕೂಲ ತಕ್ಕನಂತೆ ನಾನು ಸೀರೆಗಳು ತಾಯಿಗೆ ತೊಗೊಳ್ಳೋದು. ಕಪ್ಪು ಕಲರು, ಬಿಳಿ ಕಲರ್ ಬಿಟ್ಟು ಬೇರೆ ಯಾವ ಕಲರ್ ಆದರೂ ತೊಗೊಬೋದು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ತಾಯಿ ಜಗನ್ಮಾತೆ ವರಮಹಾಲಕ್ಷ್ಮಿಗೆ ಮಾತ್ರ
ನಾನು ರೇಷ್ಮೆ ಸೀರೆ ಉಡಿಸ್ಕೋಬೇಕು ಅಂತ ತುಂಬ ಆಸೆಯಿಂದ ಹೋದ ವರ್ಷವೂ ನನಗೆ ಅನುಕೂಲ ಆಯಿತು. ಮೂರ್ತಿಯವ್ರನ್ನ ಕೇಳಿದೆ, ಸರಿ ಕೊಡಿಸ್ತೀನಿ ಬಾಮ್ಮ ಅಂದರು. ಸೊ ನೋಡಿ, ಈ ವರ್ಷವೂ ರೇಷ್ಮೆ ಸೀರೆ ಬಂತು. ಈ ವರ್ಷ ಹೊಸ ಮನೆಗೆ ಬಂದಿದ್ದೀವಿ. ಸೊ ದುಡ್ಡು ಇರುತ್ತೋ ಇಲ್ವೋ ಅವ್ರ ಹತ್ರ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಅದಕ್ಕೆ ಕೇಳಿದೆ, ಆಗುತ್ತೆ ಬಾರಮ್ಮ ತಕ್ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಹೋದೆ. ಯಾಕಂದರೆ ಒಂದೇ ತಿಂಗಳು, ಬರೋ ತಿಂಗಳೇ 8ನೇ ತಾರೀಕು ಆಗಸ್ಟ್ 8ಕ್ಕೆ ಹಬ್ಬ ಇದೆ. ಆವಾಗಲೇ ಒಂದೇ ತಿಂಗಳಲ್ಲಿ ಎಲ್ಲ ಹಬ್ಬಕ್ಕೆ ನಾವು ಹೊಂಚ್ಕೊಳ್ಳೋಕೆ ಆಗಲ್ಲ. ಬರೋ ತಿಂಗಳಿಗೆ ಹೂವು ರೇಟ್ ಆಗುತ್ತೆ, ಹಣ್ಣುಗಳು ಎಲ್ಲ ತೊಗೊಳ್ಬೇಕು, ಇನ್ನು ಬಳೆಗಳು ಎಲ್ಲ ತೊಗೋಬೇಕು. ಅದಕ್ಕೆ ಫಸ್ಟು ಏನು ಮೇಯ್ನ್ ಬೇಕು ಅದಕ್ಕೆ ನಾವು ಫಸ್ಟು ನೋಡ್ಕೊಳ್ಬೇಕು. ಅದಕ್ಕೆ ಇರೋದರಲ್ಲಿ ದಯವಿಟ್ಟು ಯಾರೂ ಅಷ್ಟೇ ರೇಷ್ಮೆ ಸೀರೆನೇ ಉಡಿಸ್ಬೇಕು ಅಮ್ಮನಿಗೆ ಅಂತೇನಿಲ್ಲ. ಬಾರ್ಡ್ರು ಸೀರೆ ಉಡಿಸಿದ್ರೂ ತಾಯಿ ಜಗನ್ಮಾತೆಗೆ ನಡೆಯುತ್ತೆ. ನಾನು ತುಂಬ ವರ್ಷಗಳಿಂದ ಬಾರ್ಡ್ರು ಸೀರೆ 500 ರೂಪಾಯಿದು, 1000 ರೂಪಾಯಿದು, 700 ರೂಪಾಯಿದು ಈ ಥರ ಬಾರ್ಡ್ರು ಸೀರೆ ಉಡಿಸ್ಕೊಂಡೇ ನಾನು ಬಂದಿದ್ದು. ಆದರೆ ಈ 2 ವರ್ಷದಿಂದ ಮಾತ್ರ ನಾನು ರೇಷ್ಮೆ ಸೀರೆನ ಸ್ಟಾರ್ಟ್ ಮಾಡಿದ್ದೀನಿ. ತೋರಿಸ್ತೀನಿ ಬನ್ನಿ ಯಾವ ಥರ ಅಂದರೆ ತುಂಬ ಮಳೆ ಬರ್ತಿತ್ತು. ಅದಕ್ಕೆ ಅಲ್ಲೇ ಶಾಪಲ್ಲಿ ನಾವು ಒಂದು 2 ಅವರ್ ಅಲ್ಲೇ ಸ್ಪೆಂಡ್ ಮಾಡಿಬಿಟ್ವಿ. ಮನೆಗೆ ಬರೋಷ್ಟರಲ್ಲಿ ನಮಗೆ 5 ಗಂಟೆ 5:15 ಆಗಿತ್ತು ಸುಮಾರು. ಅದಕ್ಕೆ ಇವಾಗ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಕಾಫಿ ಟೀ ಕುಡ್ದು ಇವಾಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಬಿಲ್ ಸಹ ಕೊಟ್ಟಿದ್ದಾರೆ. ನಾನು ರೇಷ್ಮೆ ಸೀರೆ ತೊಗೊಂಡಿದ್ದು ಬೆಲೆ ನೋಡಿ 5,595 ರೂಪಾಯಿ. ಸೊ ಆ ರೇಷ್ಮೆ ಸೀರೆ ಬೆಲೆ ಇದ್ದಿದ್ದು 6,400 ರೂಪಾಯಿ. ಡಿಸ್ಕೌಂಟ್ ಹೋಗಿ ಇಷ್ಟು ನಮಗೆ 5,595 ರೂಪಾಯಿ ಕೊಟ್ಟಿದ್ದಾರೆ. ಸೊ ನೋಡಿ, ಓಕೆನಾ. ತೊಗೊಂಡಿದ್ದು ಬಾಕ್ಸು ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಸೊ ಪೋತೀಸಲ್ಲೇ ನಾನು ಯಾಕೆ ಆಯ್ಕೆ ಮಾಡ್ಕೊಂಡು ಅಂದರೆ ಅಲ್ಲಿ ನಮಗೆ ಬೇಕಾದ ಒಂದು ರೇಟಿಗೆ ಸಿಗುತ್ತೆ, ಮತ್ತು ಒಂದು ಚೆನ್ನಾಗಿರುತ್ತೆ, ತುಂಬ ಸೆಲೆಕ್ಷನ್ ಇರುತ್ತೆ. ಇಂಥ ಕಲರ್ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಕಲರು ಇದೆ. ಮತ್ತು ನಮ್ಮ ಬಜೆಟ್ಟಿಗೆ ತಕ್ಕನಂಗೂ ಸೀರೆಗಳು ಸಿಗುತ್ತೆ. ನಮಗೆ ಅಂಗಡಿಗೆ ಹೋದರೆ ನಾವು ಫಸ್ಟು ಯಾವ ರೇಂಜಲ್ಲಿ ಬೇಕು, ಎಷ್ಟರಲ್ಲಿ ಬೇಕು ಅಂತ ಕೇಳ್ತಾರೆ. ಅದು ಒಂದು ಸ್ವಲ್ಪ ನನಗೆ ಮುಜುಗರ, ಈ ರೇಟ್ ಹೇಳೋಕ್ಕೆ. ಇಷ್ಟು ಕಮ್ಮಿ ಕೇಳ್ಬಿಟ್ರೆ ಏನು ಅಂದ್ಕೊತಾರೋ ಏನೋ ಅಂತ. ಆದರೆ ಪೋತೀಸಲ್ಲಿ ಬೋರ್ಡ್ ಹಾಕಿರ್ತಾರೆ, ಇಷ್ಟು ರೇಟು, 3,000ದಿಂದ ಹೆಬೋ, 5,000ದಿಂದ ಹೆಬೋ, 2,000 ರೂಪಾಯಿಗೆ 3 ಸೀರೆ ಆ ಥರ ಎಲ್ಲ ಹಾಕಿರ್ತಾರಲ್ಲ. ನಮ್ಗೆ ಅವಾಗ ಯಾವುದು ಬೇಕೋ ಆ ಥರ ಎತ್ಕೊಳ್ಳೋಕ್ಕೆ ನನಗೆ ಕಂಫರ್ಟೇಬಲ್ಲು. ತಂದ ತಾಯಿ ಜಗನ್ಮಾತೆ ಲಕ್ಷ್ಮೀ ದೇವಿಗೆ ತಗೊಂಡಿರುವ ಸೀರೆ ಇದು. ಈ ಥರ ಆದರೆ ಅಮ್ಮನಿಗೆ ನಾನು ಉಡಿಸಿವರೆಗೂ ನಾನು ಫುಲ್ಲು ತೋರ್ಸೋಕೆ ಹೋಗಲ್ಲ. ನಿಮಗೆ ಇಷ್ಟೇ ತೋರಿಸಿದ್ದು. ಮತ್ತು ನಾನು ಕೂಡ ದೇವ್ರಿಗೆ ಉಡಿಸೋದು ಅಂತ ನನಗೆ ಚೆನ್ನಾಗಿ ಕಾಣುತ್ತಾ ಇಲ್ವಾ ಅಂತ ಕೂಡ ನಾನು ನೋಡಿಲ್ಲ. ನನಗಿಷ್ಟ ಆಯಿತಾ ಅಮ್ಮನಿಗೆ ಇದು ಉಡಿಸಿದ್ರೆ ಚೆನ್ನಾಗಿರುತ್ತಾ ಅಂತ ಒಂದು ಆಸೆಯಿಂದ ನಾನು ಸೆಲೆಕ್ಷನ್ ಮಾಡಿಕೊಂಡು ಬಂದಿರೋದು. ನೋಡಿ, ಇಲ್ಲಿ ಕೂಡ ರೇಟ್ ಕೊಟ್ಟಿದ್ದಾರೆ, 5,595 ರೂಪಾಯಿ ಈ ಸೀರೆ ಬೆಲೆ. ಸೊ ನಾನು ಫಸ್ಟು ಇಷ್ಟೇ ನೋಡಿದ್ದು. ಆಮೇಲೆ ಅವ್ರ ಹತ್ರ ಸೀರೆನ ಓಪನ್ ಮಾಡಿ ತೋರಿಸಿ ಅಂದರೆ, ಯಾಕಂದರೆ ಥ್ರೆಡ್ ಎಲ್ಲನ ಬಿಟ್ಟಿದೆಯಾ, ದಾರಗಳು ಮತ್ತು ಡ್ಯಾಮೇಜ್ ಇದೆಯಾ, ಡ್ಯಾಮೇಜ್ ಇರೋ ಸೀರೆ ಎಲ್ಲ ಅಮ್ಮನಿಗೆ ಉಡಿಸ್ಬಾರ್ದು ಅಂತಾರೆ. ಸೊ ಅದಕ್ಕೆ ಈ ಥರ ಸೀರೆ ನಾನು ತೊಗೊಂಡಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಬಂದು ನೋಡಿ, ಈ ಸೀರೆ ಹೆಸರು ಮಯೂರಿ ಸಾಫ್ಟ್ ಸಿಲ್ಕ್ ಅಂತ ಇದೆ. ಸೊ ನನಗೆ ರೇಷ್ಮೆ ಸೀರೆಗಳ ಹೆಸರು ಅಷ್ಟು ಗೊತ್ತಿಲ್ಲ. ಸೊ ರೇಷ್ಮೆ ಸೀರೆ ಅಂತ ಅದಕ್ಕೆ ಅಷ್ಟಾಗಿ ನನಗೆ ಗೊತ್ತಿಲ್ಲ ಅಂತಲೇ ನಾನು ಪೋತೀಸ್ಗೋಗಿ ಕೇಳೋದು. ಇದು ಪ್ಯೂರ್ ಸಿಲ್ಕಾ, ಮಿಕ್ಸ್ಡಾ ಅಂತೆಲ್ಲ ತಿಳ್ಕೊಂಡು ತೊಗೊತೀವಿ ನಮ್ಮ ಬಜೆಟ್ಗೆ ತಕ್ಕನ ಹಾಗೆ. ಸೊ ಇಲ್ಲಿಗೆ ಈ ವಿಡಿಯೋ ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಹ್ಯಾಪಿ ಸಂಡೇ.